ನೋಡಿ, ಅವರಿಗೆ 15ರಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ ಇದ್ರೆ ಬೇರೆಯವ್ರ ಸಂಪರ್ಕ ಮಾಡೋದೇ ಬೇಕಾಗಿಲ್ಲ. ಯಾಕೆ ಅವ್ರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಈಗ ಈ 15ರಲ್ಲಿ ಒಂದು ಕೂಡ ಗೆಲ್ಲದಂತ ಗೊತ್ತಾಗೋಗಿದೆ. ನಾಳೆ ಬಹುಮತ ಹೋಗ್ತದೆ ಸರ್ಕಾರದ್ದು. ಅದಕ್ಕೆ ಈಗ ಅವರು ಮತ್ತೆ ಅವ್ರಿಗೆ ನೋಡಿ ಎಷ್ಟು ಬಂಡತನ ಅಂತ ಹೇಳಿದ್ರೆ ಹೇಳ್ತಾರೆ, ಈ ಚುನಾವಣೆ ಆದ್ಮೇಲೆ ಇನ್ನೊಂದ್ಸಲ ನಾವು ಬೇರೆ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ತಗೊಳ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಆಪರೇಷನ್ ಕಮಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಈ ಅನೈತಿಕ ಸಂವಿಧಾನ ಬಾಹಿರವಾದಂಥ ಕೆಲಸವನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಬಿಜೆಪಿ. ಏನಾದರೂ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ನೋಡಿ, ಕಾಂಗ್ರೆಸ್ ಅಲ್ಲಿ ಎಷ್ಟು ಅವ್ರಿಗೆ ಇಲ್ಲಿ ಉಸಿರಾಡೋದಕ್ಕೆ, ಓಡಾಡೋದಕ್ಕೆ, ತಿರುಗಾಡೋದಕ್ಕೆ ಇಲ್ಲಿ ಎಷ್ಟು ಅವಕಾಶ ಸಿಕ್ಕಿತ್ತು. ನಾಳೆ ಈ ಚುನಾವಣೆ ಆಗಲಿ, ಅವ್ರನ್ನ ಒಂದು ವಾರ ಬಿಜೆಪಿಲಿ ಇರ್ತಾರೋ ಇಲ್ವೋ, ಒಂದು ವಾರ ಇದರಲ್ಲಿ ರಮೇಶ್ ಅವರು ಒಂದು ವಾರ ಟೈಮ್ ಕೊಡ್ತೀನಿ ಈ ಚುನಾವಣೆ ಆದಮೇಲೆ. ಅವರೇ ಸಾಕಪ್ಪ ಈ ಪಕ್ಷ ಅಂತ ಹೊರಗೆ ಬರ್ತಕ್ಕ ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿರೋಷ್ಟು ಅವ್ರಿಗೆ ಇಲ್ಲಿ ಏನು ಅವಕಾಶ ಕೊಟ್ಟಿದ್ದು, ಸಮಯ ಕೊಟ್ಟಿದ್ದು, ಅವರು ಒಂದು ವಾರದಲ್ಲೇ ಪಕ್ಷ ಬಿಟ್ಟು ಬರ್ತಾರೆ ಅವರು. ಹೇಳಿ ಹೇಳಿ ಗೊತ್ತಾ? ಚಮಚಾಗಿರಿ ಮಾಡೋರಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಸ್ಥಾನಮಾನ ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ನೋಡಿ, ಈಗ ಇಷ್ಟು ವರ್ಷ ಯಾಕಿದ್ರು ಅವರು? ಇಷ್ಟು ವರ್ಷ ಯಾಕಿದ್ರು ಕಾಂಗ್ರೆಸ್ನಲ್ಲಿ? ಇವಾಗ ಚಮಚಾಗಿರಿ ಅಂತ ಹೇಳಿದ್ರೆ ಮಂತ್ರಿ ಆದಾಗ ಇವ್ರಿಗೆ ಮಂತ್ರಿ ಆದಾಗ ಇವ್ರಿಗೆ ಚಮಚಾಗಿರಿ ಮಾಡಿದ್ರ? ಇವ್ರು 5 ಸಲ MLA ಆದಾಗ ಕಾಂಗ್ರೆಸ್ಗೆ ಚಮಚಾಗಿರಿ ಮಾಡಿದ್ರ? ಇವ್ರ ಹತ್ರ ಯಾವ್ದು ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ನಮಗೆ ಈ ತರ ಮಾಡಿಸಿ ಆ ತರ ಮಾಡಿಸಿ ದುರುಪಯೋಗ ಪಡಿಸ್ಕೊಂಡಿದ್ದೀವ? ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿ ಆದಾಗ ಇವ್ರಿಗೆ ಚಮಚಾಗಿರಿ ಮಾಡಿದ್ರ? ಯಾರು ಚಮಚಾಗಿರಿ ಅಂತ? ಇವ್ರಿಗಾದಾಗ ಚಮಚಾಗಿರಿ ಇಲ್ಲ, ಇನ್ನೊಬ್ಬರಿಗಾದಾಗ ಚಮಚಾಗಿರಿ. ಸೊ ನನಗನ್ಸುತ್ತೆ ಎಲ್ಲೋ ಅವ್ರಿಗೆ ಸ್ವಲ್ಪ ಭ್ರಮೆ ಆಗ್ಬಿಟ್ಟಿದೆ. ನೋಡಿ, ನಾವು ನನ್ನ ಪ್ರಕಾರ 11ರಿಂದ 12 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಸಲ ಗೆಲ್ತದೆ. JDS ಕೂಡ 1-2 ಕ್ಷೇತ್ರದಲ್ಲಿ ಗೆಲ್ತಾರೆ. ಬಿಜೆಪಿಗೆ ಜಾಸ್ತಿ ಅಂದರೆ 1 ಕ್ಷೇತ್ರ ಅಷ್ಟೇ. 0 to 2, ಶೂನ್ಯದಿಂದ 2 ಈ ಇದರಲ್ಲಿ ಬಿಜೆಪಿ ಎಲ್ಲ. 13 ಜನ ಈಗ ಇದಕ್ಕೆ ಜಾತಿ ಇಲ್ಲ, ಜಾತಿ ಯಾಕೆ ತರಬೇಕು? ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕು. ನೀವು ಶಾಸಕರನ್ನ ಇವ್ರು ಹೇಳ್ತಾರೆ ನಾನು ಉಪಮುಖ್ಯಮಂತ್ರಿ ಆಗೋದಕ್ಕೆ ಹೋಗ್ತಾರೆ, ಇವರೇ ಹೇಳ್ತಾರೆ. ಮತ್ತೆ ಜಾತಿ ಏನ್ ಬಂತಿಲ್ಲಿ? ನನಗೆ ಇರಿಗೇಷನ್ ಪೋರ್ಟ್ಫೋಲಿಯೋ ಕೊಡ್ತಾರೆ, ಅದಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಇದೇನು ಜಾತಿ ಬಂತ? ಸುಮ್ಮನೆ ಯಾಕೆ ತರಬೇಕು ಅವೆಲ್ಲ? ನೋಡಿ, ಇವರು ಯಾವಾಗಲೂ ಕೂಡ ಅವ್ರ ವಿರುದ್ಧ ಮಾತಾಡಿರ್ತಕ್ಕಂಥ. ನಾನು ಅವ್ರ ಜೊತೆಲಿದ್ದೆ 20 ವರ್ಷ. ಎಷ್ಟು ಅವ್ರು BJPನ ಬೈದಿದ್ದಾರೆ, ಎಷ್ಟು ಆ ಸಮಾಜನ ಬೈದಿದ್ದಾರೆ, ಅವ್ರ ಬಾಯೆಲ್ಲ ಕೇಳಿದ್ದೀನಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಮಾತು ಬದಲಾಯಿಸಿದ್ರೆ ಅವ್ರಿಗೆ ಶೋಭೆ ತರೋದಿಲ್ಲ. ಪಾಪ BJP ಅವರಿಗೆ ಕೂಡ ಅನೇಕ ಜನರಿಗೆ ಈಗ ಇರುಸುಮುರುಸಾಗೋಗಿದೆ. ಯಾಕಪ್ಪ ನನ್ನ ಪಕ್ಷಕ್ಕೆ ಬಂದರು, ನಾಳೆ ಹೆಂಗಪ್ಪ ಅವ್ರ ಜೊತೆ ಕೂತ್ಕೊಳ್ಳೋದು ನಾವು ಅಂತ ಅವ್ರಿಗೂ ಕೂಡ ಇರುಸುಮುರುಸಿದೆ. ಈಗೇನು ಹೇಳೋಕ್ಕಾಗ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಷ್ಟೇ. ಯಾಕಂದರೆ ಯಡಿಯೂರಪ್ಪನವರು ಯಾರು ಏನು ಮಾತಾಡಬೇಡಿ, ಇದು ನಾವು ಸರ್ಕಾರ ಉಳಿಸ್ಕೋಬೇಕು ಅಂತ ಕ್ಯಾಬಿನೆಟ್ನಲ್ಲೇ ಪಾಪ ಬೇಡ್ಕೊಂಡಿದ್ದಾರೆ ಅಲ್ವಾ? ಅದಕ್ಕೋಸ್ಕರ ಸೊ ಅವ್ರ ಇಡೀ ಜೀವಮಾನ ಇವ್ರನ್ನೆಲ್ಲ ಬೈಕೊಂಡೇ ತಿರುಗಾಡಿ ಈಗ ಹೋಗ್ಬಿಟ್ಟು ಇವರೆಲ್ಲ ಒಳ್ಳೆಯವರು, ಭಾಳ ಬೇಕಾದ್ರು ಅಂತ ಹೇಳ್ದಲ್ಲ. 1 ವಾರ ಸಮಯ ಕೊಡ್ತೀನಿ ಅಷ್ಟೇ ಅವ್ರಿಗೆ. ಚುನಾವಣೆ ಆದಮೇಲೆ ಸೋತ ಮೇಲೆ 1 ವಾರ ಸಮಯ ಕೊಡ್ತೀವಿ. ಪಾಪ ಆಮೇಲೆ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ ಬಾಗಿಲಂತೂ ಬಂದು, ಕಾಂಗ್ರೆಸ್ಗೆ ಮತ್ತೆ ಬರಂಗಿಲ್ಲ 100%. JDS BJP ಇರೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಬಾಗಿಲು ಬಂದು ಇನ್ನು JDS ಅಥವಾ ಅವರೇ ಸ್ವಂತ ಪಕ್ಷ ಕಟ್ಕೋಬೇಕಷ್ಟೇ, ಹೊಸ ಪಾರ್ಟಿ ಕಟ್ಕೊಳ್ಳಿ ಅವರು.